ನಿನ್ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ನೀನ್ ಕ್ಲಾರಿಟಿ ಕೊಡ್ಲೇಬೇಕು. ಕಂಪ್ಲೇಂಟಾ? ಹೌದಣ್ಣ, ಇತ್ತೀಚೆಗೆ ನೀನ್ ಯಾಕೋ ಆರ್ತಿ ಟೈಮ್ ಕೊಡ್ತಿಲ್ವಂತೆ, ಅದಕ್ಕೆ ಅವಳು ನಿನ್ನ ಬೇಜಾರು ಮಾಡ್ಕೊಂಡು ತವ್ರ ಮನೆಗೆ ಹೋಗೋ ಪ್ಲಾನಿಂಗ್ ಅಲ್ಲಿ ಇದ್ದಾಳೆ. ಸೊ ನೀನು ಆರ್ತಿಗೆ ಸ್ವಲ್ಪ ಟೈಮ್ ಕೊಡ್ಬೇಕು, ಆಗಾಗ ಹೊರಡೆ ಕರ್ಕೊಂಡು ಹೋಗ್ಬೇಕು, ಅವಳು ಕೇಳಿದನೆಲ್ಲ ಕೊಡ್ಸ್ಬೇಕು. ಹೌದಲ್ವಾ ಅಮ್ಮು? ಹಾ ಹೌದು ಬಾಬಾ, ನೀವು ಅಕ್ಕನ್ ಕರೆಕ್ಟಾಗಿ ಟೈಮ್ ಕೊಡ್ತಿಲ್ಲ ಅಂತ ಅವಳು ನಿಮ್ಮ ಮೇಲೆ ಗಂಭೀರ ಆರೋಪ ಮಾಡ್ತಿದ್ದಾಳೆ. ನೀವು ಅಕ್ಕನಂತ ಹೇಳ್ತೀನಿ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತಂದ್ರೆ ಇದು ತುಂಬಾ ಸೀರಿಯಸ್ ಮ್ಯಾಟರ್ ಬಾಬಾ, ಇದಕ್ಕೆ ನೀವು ಪ್ರತಿಕ್ರಿಯೆ ಕೊಡ್ಲೇಬೇಕಾಗುತ್ತೆ. ಆ ತರ ಎಲ್ಲ ಏನು ಇಲ್ಲ ರೋಡಿನಾದ್ನಿ. ಆರತಿ ಅವರು ಮೇ ಬಿ ನಂತರ ಸುಳ್ಳು ಹೇಳಿದಾಳೆ. ಅಂಡ್ ಮೋರ್ ಓವರ್ ನನಗೆ ಆಫೀಸ್ ರಜಾ ಹಾಕಕ್ಕಾಗಲ್ಲ, ನಾನು ಹೋಗ್ಲೇಬೇಕು. ಹಾಗಿದ್ರೆ ಇವತ್ತು ಬೇಡ, ನಾಳೆ ರಜಾ. ನಾಳೆನೋಲ್ಲ ನಾಡಿದ್ದು ಅಲ್ಲ ಅದ್ಯಾ, ನನಗೆ ತುಂಬಾ ಕೆಲಸ ಇದೆ, ಆಫೀಸ್ಗಂತೂ ರಜಾ ಹಾಕೋಕ್ಕಾಗಲ್ಲ. ಬಾಬಾ ಇದು ನಿಮ್ ಸಂಸಾರದ ಪ್ರಶ್ನೆ, ಕೆಲಸ ಎಷ್ಟು ಇಂಪಾರ್ಟೆಂಟು, ಹೆಂಡತಿ ಅದಕ್ಕಿಂತ ಇಂಪಾರ್ಟೆಂಟ್, ಅದೆಲ್ಲ ಗೊತ್ತಿಲ್ಲ. ನಾಳೆ ಒಂದಿನ ರಜಾ ಹಾಕಿ ಅಕ್ಕಂಗೆ ಟೈಮ್ ಕೊಡಿ. ನೀನ್ ಏನೇ ಅಂದ್ರೂ ನಾನು ರಜಾ ಹಾಕಕ್ಕಾಗಲ್ಲ. ಏನಕ್ಕೆ ಅಂದ್ರೆ ಅಗ್ರಜ ನನಗೆ ತುಂಬಾ ಇಂಪಾರ್ಟೆಂಟ್ ವರ್ಕ್ ಕೊಟ್ಟಿದ್ದಾನೆ, ಅದನ್ನ ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ಕೆಲಸದಿಂದ ತೆಗಿತಾನೆ. ಓಕೆ, ಒಂದಿನ ಅಲ್ಲ, ಒಂದ್ ನಿಮಿಷನೂ ಇಡಕ್ಕಾಗಲ್ಲ. ಬಾಯ್. ಇವ್ರಿಗೆ ನನಗಿಂತ ಅವ್ರ ಕೆಲಸನೇ ತುಂಬಾ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ. ಈಗ ಗೊತ್ತಾಗಿರ್ಬೇಕು ಇವ್ರಿಗೆ ಅವ್ರು ನನಗೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ಬಾಬಾ ಹೀಗಾಗಿರೋದಕ್ಕೆ ವೇದ ಅಂತ ಕಾರಣ. ಮೊದಲು ಅವನನ್ನ ದಾರಿ ತರಬೇಕು. ಇವಳು ತನ್ನ ಸಂಸಾರದಲ್ಲೂ ಜಗಳ ತೆಗಿಯೋಕೆ ರೆಡಿ ಆದ್ಲು. ಭಗವಂತ, ಇವನ್ನೆಲ್ಲ ನೀನೇ ಸುಧಾರಿಸ್ಬೇಕು. ಅಯ್ಯೋ ನನ್ ಗುರಿನೇ ಸರಿ ಇಲ್ಲ. ಯಾರಾದ್ರೂ ನೋಡೋಕ್ಕಿಂತ ಮುಂಚೆ ಫಸ್ಟ್ ಸರಿ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಪೇಪರ್ ಹಾಕೋಕ್ ಶುರು ಮಾಡೋಕ್ಕಿಂತ ಮುಂಚೆ ಪೇಪರ್ನ ಎಸೆಯೋದನ್ನ ಕಲಿಬೇಕು, ಅದು ಬೇಸಿಕ್ ರಿಕ್ವೈರ್ಮೆಂಟ್. ಇಲ್ಲ ಅಂದ್ರೆ ಹೊಟ್ಟೆ ಹಸ್ಕೊಂಡು ಹೋಗೋನು ಹೊಟ್ಟೆನ್ ಬಿಟ್ಟು ಹೋದಾಗೆ. ಏನೇ ಆಗ್ಲಿ, ಜೀವನದಲ್ಲಾಗ್ಲಿ ಕೆಲಸದಲ್ಲಾಗ್ಲಿ ಗುರಿ ಮುಖ್ಯ, ಅದನ್ನ ಮೊದಲು ಪ್ರಾಕ್ಟೀಸ್ ಮಾಡ್ಬೇಕು. ಇವಳ ಮದ್ದಿತಿ ಅಲ್ವಾ, ಇವಳು ಯಾಕೆ ಕೆಲಸ ಮಾಡ್ತಿದ್ದಾಳೆ? ಎಲ್ಲ ಅಂತ ಶೇರ್ ಮಾಡ್ತಿದ್ಲು, ಇದನ್ನ ಯಾಕೆ ಬಿಟ್ಟಿದ್ದಾಳೆ? ಇರ್ಲಿ, ಒಂದ್ಸಲ ಮಾತಾಡ್ಸಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ಅದಿತಿ, ಅದಿತಿ. ಅಯ್ಯಯ್ಯೋ, ಇವ್ನು ಈ ರೋಡಲ್ಲಿ ಏನ್ ಮಾಡ್ತಿದ್ದಾನೆ? ಕರ್ಮಕಾಂಡ. ಈಗ ನಾನು ಇವನ್ ಕೈಗೆ ಸಿಕ್ಕಾಕೊಂಡ್ರೆ ಏನು ಎತ್ತ ಯಾಕೆ ಪೇಪರು ಅದು ಇದು ಅಂತ ಹೇಳಿ ಕ್ವಿಸ್ ಪ್ರೋಗ್ರಾಮೇ ಶುರು ಮಾಡ್ಬಿಡ್ತಾನೆ. ಆಮೇಲೆ ಈ ವಿಷಯ ಅಪ್ಪ ಅಮ್ಮನ ಹತ್ರ ಹೇಳಿ ಚೆನ್ನಾಗಿ ಬಿಲ್ಡಪ್ ತಗೋತಾನೆ. ಅವನಿಗೆ ಅಷ್ಟೆಲ್ಲ ಮೈಲೇಜ್ ಕೊಡಬಾರ್ದು. ಎಸ್ಕೇಪ್. ಅದಿತಿ, ಅದಿತಿ. ಇವಳ್ಯಾಕೆ ನಾನು ನೋಡಿದ್ರೆ ತರ ಹೋಗ್ತಿದ್ದಾಳೆ? ನನಗೆ ಕಾಣಿಸ್ಕೊಳ್ಬಾರ್ದು ಅಂತನಾ ಅಥವಾ ಎಸ್ಕೇಪ್ ಆಗ್ಬೇಕು ಅಂತನಾ? ಅಥವಾ ಇವಳು ಅದಿತಿ ಅಲ್ವಾ? ನಮ್ಮ ಅದಿತಿ ಯಾಕೆ ಪೇಪರ್ ಕೆಲಸ ಎಲ್ಲ ಮಾಡ್ತಾಳೆ? ನಂಬೋದಿಕ್ಕಾಗಲ್ಲ. ಮೊದಲೇ ತಲೆ ಕೆಟ್ಟ ಗಿರಾಕಿ, ಏನ್ ಬೇಕಾದ್ರೂ ಮಾಡುತ್ತೆ.
ಹೇಗಾದ್ರು ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು. ಹೇಗೋ ಅಂದವೇ ಹೋಗ್ತೀನಿ, ಅವ್ರ ಮನೆಗೆ ಹೋಗ್ಬಿಟ್ಟು ಹೋಗ್ತೀನಿ, ಆಗ ಇವ್ಳು ಬಂಡವಾಳ ಗೊತ್ತಾಗುತ್ತೆ. ಬಜಾರಿ, ಯಾಕೆ ಬೆಳಗ್ಗೆ ಬಂದು ಇರಿಟೇಟ್ ಮಾಡ್ತಿದ್ಯಾ? ಇನ್ನು 5 ಮಿನಿಟ್ಸ್ ಮಲ್ಕೊಳ್ತೀನಿ, ಪ್ಲೀಸ್ ಬಿಡು. ಬೇರೆಯವ್ರಿಗೆ ಹೊಟ್ಟೆ ಉರ್ಸಿ ನಿನಗೆ ನಿದ್ದೆ ಮಾಡಕ್ ಹೆಂಗ ಮನ್ಸ್ ಬರುತ್ತೆ? ನೀನ್ ಮಾಡೋ ಕೆಲ್ಸಕ್ಕೆ ನಿದ್ದೆ ಮಾಡಕ್ ಬಿಡೋದಲ್ಲ, ಒಂದ್ ಬಕೆಟ್ ತಣ್ಣೀರ್ ಸುರಬೇಕು ಅನ್ಸುತ್ತೆ. ಎಲ್ಲರೂ ಗಂಡದ್ರನ್ನ ಬೆಳಗ್ಗೆ ಮುತ್ಕೋಟೆ ಬಿಡಿಸ್ತಾರೆ, ನೀನು ತಣ್ಣೀರ್ ಹಾಕಿ ಬಿಡಿಸ್ತೀನಿ ಅಂತಿಲ್ಲ. ಎಲ್ಲಿ ಬಿಡ್ತೀನಿ ನಿನ್ ಬುದ್ಧಿನ? ಕಿಸ್ಕೊಡೋದಲ್ಲ, ಕುತ್ಕೆ ಹಿಸಕ್ಬೇಕು. 3 ಹೊತ್ತು ಕೆಲ್ಸ ಬಿಸ್ನೆಸ್ ಅನ್ಕೊಂಡಿದ್ರೆ ಸಾಲ್ದಯ್ಯ. ಮನೇಲಿ ಏನಾಗ್ತಿದೆ, ತಮ್ಮಂದ್ರಿಗೆ ಏನ್ ಮಾಡ್ತಿದ್ದಾರೆ ಅಂತ ವಿಚಾರಿಸ್ಬೇಕು. ಸ್ವಲ್ಪ ಅವ್ರ ಬಗ್ಗೆನೂ ಕೇರ್ ತಗೋಬೇಕು. ಅದನ್ ಬಿಟ್ಟು ನೀನಾಯ್ತು ನಿನ್ ಕೆಲ್ಸ ಆಯ್ತು ಅಂತಿದ್ರೆ ನಿನಗೂ ಮೆಷಿನ್ಗೂ ಯಾವ ವ್ಯತ್ಯಾಸನೂ ಇರಲ್ಲ. ಬರೀ ತಿನ್ನಕ್ಕೆ ಮಲ್ಗಕ್ಕೆ ಮನೆಗ್ ಬಂದೆ ಸಾಲ್ದಯ್ಯ. ನೀನು ನಂಬ್ಕೊಂಡವ್ರು ಮನೇಲಿದ್ದಾರೆ ಅನ್ನೋ ಪರಿಜ್ಞಾನ ಇರ್ಬೇಕು. ಅಯ್ಯೋ, ಇಷ್ಟುದ್ದ ಬೈಬೇಡ ಬಚಾರಿ, ಆಮೇಲೆ ಲ್ಯಾಗ್ ಅಂತ ಹೇಳ್ತಾರೆ. ಅದೇನ್ ಹೇಳ್ಬೇಕು ಅನ್ಕೊಂಡಿದ್ಯೋ ನೇರವಾಗಿ ಹೇಳು. ಅದನ್ನ ಬಿಟ್ಟು ಬೆಳಗ್ಗೆ ವಟ 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 ಅಂತ ಮಾತಾಡಿ ಮೂಡ್ ಆಫ್ ಮಾಡ್ಬೇಡ. ಮೊದ್ಲು ನೀನ್ ದಾರಿ ತಪ್ಪಿದ ಮಗ ಆಗಿದೆ. ಹೇಗೋ ಕಷ್ಟಪಟ್ಟು ನಿನ್ನ ನನ್ ದಾರಿಗೆ ತಗೊಂಡ್ ಬಂದಿದ್ದೀನಿ. ಮತ್ತೆ ನೀನ್ ದಾರಿ ತಪ್ಪೋದಲ್ದೆ ವಿಕ್ಕಿ ಬಾವನು ನಿನ್ ದಾರಿಗೆ ತಗೊಂಡ್ ಹೋಗ್ಬೇಡ. ಏನಾಯ್ತು ಅಂತ? ಇನ್ನೇನಯ್ಯ ಆಗ್ಬೇಕು? ವಿಕ್ಕಿ ಬಾವನು ನಿನ್ ಜೊತೆ ಸೇರ್ಕೊಂಡು ನಿನ್ ತರಾನೇ ಆಡ್ತಿದ್ದಾರೆ. ಮನೆ ಮಠ ಹೆಂಡತಿ ಸಂಸಾರ ಅನ್ನೋದನ್ನು ಮರೆತು 3 ಹೊತ್ತು ಕೆಲ್ಸ ಅಂತಿರ್ತಾರೆ. ನನ್ಗೂ ಸಂಸಾರ ಇದೆ, ಅದಕ್ಕೂ ಸ್ವಲ್ಪ ಟೈಮ್ ಕೊಡ್ಬೇಕು ಅನ್ನೋದೇ ಮರ್ತು ಬಿಡ್ತಾರೆ. ಅವ್ರು ಇವತ್ತು ಹೀಗಾಗೋದಿಕ್ಕೆ ನೀನೇ ಕಾರಣ. ಅವನ್ ಹೆಂಡತಿಗೆ ಅವ್ನ್ ಟೈಮ್ ಕೊಟ್ಟಿಲ್ಲ ಅಂದ್ರೆ ಹೌ ಆಮ್ ಐ ರೆಸ್ಪಾನ್ಸಿಬಲ್ ಫಾರ್ ದಟ್? ನಾನು ನಿನ್ನ ಟೈಮ್ ಕೊಡ್ತಿಲ್ವಾ? ತಗೊಳಪ್ಪ, ತಂದೇನು ತಪ್ಪಿಲ್ಲ ಅಂತ ಬಚಾವಾಗೋ ಗ್ಯಾಪ್ ಅಲ್ಲಿ ತಾನೇ ಜಾಣ ಮರಿ ಅಂತ ತನ್ನ ಹೆಗ್ಲು ತಾನೇ ತಡ್ಕೋತಾನೆ. ವಿಕ್ಕಿ ಬಾಬಾ ಹೀಗಾಗಿರೋದಕ್ಕೆ ನೀನೇ ಕಾರಣ. 3 ಹೊತ್ತು ಅವ್ರಿಗೆ ಏನಾದ್ರು ಒಂದ್ ಕೆಲಸ ಕೊಟ್ಟು ಅವ್ರು ನೀನ್ ಹಿಂದೆ ಮುಂದೆನೆ ಸುತ್ತ ತರ ಮಾಡ್ಕೊಂಡಿರೋದಕ್ಕೆ ಅವ್ರು ಇಷ್ಟೊಂದು ಬ್ಯುಸಿ ಆಗಿರೋದು. ಪಾಪ ಅವ್ರನ್ನು ಸ್ವಲ್ಪ ಫ್ರೀ ಆಗಿರೋದಕ್ ಬಿಡು. ಅವರು ಅವ್ರ ಹೆಂಡತಿ ಜೊತೆ ಹಾಯಾಗಿ ಎಂಜಾಯ್ ಮಾಡ್ಕೊಂಡಿರ್ಲಿ. ಏ ಬಜಾರಿ, ನಾನ್ ಮಾಡೋ ಕೆಲ್ಸನೇ ಅವನ್ಗೂ ಕೊಟ್ಟಿರೋದು. ಅವ್ನಿಗೇನೋ ಸ್ಪೆಷಲ್ ಕೆಲಸ ಕೊಟ್ಟಿಲ್ಲ. ಅವನೇನ್ ಮೌಂಟ್ ಎವರೆಸ್ಟ್ ಬೆಟ್ಟನ ಕರೆದ್ಬಿಟ್ಟು ನೆಲ ಸಮ ಮಾಡ್ತಿದ್ದಾನ. ಓ ಹೌದಾ, ಸರಿ ಬಿಡು. ನಾಳೆ ಒಂದಿನ ವಿಕ್ಕಿ ಬಾಬನ್ ಕೊಟ್ಟಿರೋ ಕೆಲ್ಸನ ಬೇರೆ ಯಾರಿಗಾದ್ರೂ ಅಸೈನ್ ಮಾಡು. ನಾಳೆ ಒಂದಿನಾದ್ರೂ ಫ್ರೀ ಆಗಿರ್ಲಿ. ನಾಳೆ ವಿಕ್ರಾಂತ್ ನಾಳೆ ನಾನು ಯಾವ ಕೆಲಸನೂ ಅಸೈನ್ ಮಾಡಿಲ್ವಲ್ಲ? ಹೌದಾ? ಹಾಗಾದ್ರೆ ವಿಕ್ಕಿ ಬಾಬಾ ಯಾಕೆ ನಿನ್ ಕೆಲ್ಸ ಕೊಟ್ಟಿದ್ಯಾ ಅಂತ ಹೇಳಿದ್ರು? ಯಾಕೆ ಅಂತ ಆಮೇಲೆ ಯೋಚನೆ ಮಾಡೋಣ. ಅವಳು ಯಾರು ಅಂತ ಹೇಗಾದ್ರೂ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು. ಅದು ಅದಿತಿನೇ ಆಗಿದ್ರೆ ಅವಳಿನ್ನೂ ಮನೆಗೆ ಬಂದಿರಲ್ಲ. ಅವಳು ಬರೋರ್ಗೆ ಇಲ್ಲೇ ಇದ್ದು ಹೇಗಾದ್ರೂ ಮಾಡಿ ಹಿಡಿಬೇಕು. ಏನಪ್ಪ ರಾಜ, ಇಲ್ಲಿವರೆಗೂ ಬಂದಿದ್ಯಾ? ಬರೀ ಯಾರು ಬಂದಿದ್ದಾರೆ ನೋಡು. ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ? ಹಾ ಅಂಕಲ್, ಎಲ್ಲ ಚೆನ್ನಾಗಿದ್ದಾರೆ. ನೀವೇನು ಅಂಕಲ್ ಆಟೋ ತೊಳಿತಿದ್ದೀರಾ? ಯಾರ್ದಿದು? ನೀವು ತಗೊಂಡ್ರಾ? ಹಾ ರಾಜ, ಮೆಸ್ ಕೆಲ್ಸಕ್ಕಾಗುತ್ತೆ ಅಂತ ತಗೊಂಡೆ. ಮೆಸ್ಸಿಗೆ ತರಕಾರಿ ತರೋದಕ್ಕೆ, ಪಾರ್ಸಲ್ ಆರ್ಡ್ರ್ ಬಂದರೆ ಡೆಲಿವರಿ ಕೊಡೋದಕ್ಕಾಗುತ್ತೆ ಅಂತ ಅದಕ್ಕೆ ತಗೊಂಡೆ ಕಣಪ್ಪ, ಇರಲಿ ಅಂತ. ಒಳ್ಳೇದಾಯ್ತು ಬಿಡಿ ಅಂಕಲ್. ಹೌದು, ನೀನೇನಪ್ಪ ಬೆಳಗ್ಗೆನೆ ನಮ್ಮನೆ ಕಡೆ ಏನಾದರೂ ಹೇಳೋದಿತ್ತಾ? ಹಾಗೇನಿಲ್ಲ ಅಂಕಲ್, ಇಲ್ಲೇ ಪಕ್ಕದ ರೋಡ್ ಕಡೆ ಬಂದಿದ್ದೆ. ನಿಮ್ಮನ್ನೆಲ್ಲ ನೋಡಿ ತುಂಬ ದಿನ ಆಯ್ತಲ್ಲ, ಅದಕ್ಕೆ ಮಾತಾಡ್ಸ್ಕೊಂಡೋಣ ಅಂತ ಬಂದೆ. ಅಂತೂ ಈ ನೆಪದಲ್ಲಾದರೂ ನಮ್ಮ ಮನೆ ಕಡೆ ಬಂದಿಲ್ಲಪ್ಪ, ತುಂಬ ಖುಷಿ ಆಯಿತು. ಅಂಕಲ್, ಅದಿತಿನೂ ಮಲಗಿದ್ದಾಳ? ಅಂಜು ಆಗಿದ್ದಾಳೆ? ಒಳಗಡೆ ಇರಬೇಕು. ಅಂಕಲ್, ಆಟೋ ತುಂಬ ಚೆನ್ನಾಗಿದೆ, ಎಲ್ಲಿ ತಗೊಂಡ್ರಿ? ಓ ಅದಾ, ನನ್ನ ಗೆಳೆಯ ಒಬ್ಬ ಆಟೋ ಓಡಿಸ್ತಾನೆ. ನಾನು ಅವನಿಗೆ ಹೇಳಿದ್ದೆ ಯಾವುದಾದ್ರೂ ಆಟೋ ಇದ್ರೆ ಹೇಳು ಅಂತ. ಅವನು ಒಂದು ದಿವಸ ಇದ್ದಕ್ಕಿದ್ದಾಗೆ ಫೋನ್ ಮಾಡಿ, ಇಲ್ಲೇ ನನ್ನ ಸ್ಟ್ಯಾಂಡಲ್ಲೇ ಒಂದು ಆಟೋ ಇದೆ, ಬಂದು ನೋಡು ಅಂತ ಅಂದ. ನಾನು ಹೋಗಿ ನೋಡಿದೆ, ಆಟೋ ಚೆನ್ನಾಗಿದೆ ಅಂತ ಅನ್ನಿಸ್ತು, ತಗೊಂಡೆ. ಅಂಕಲ್, ಅದಿತಿಗೆ ಇವತ್ತು ಕಾಲೇಜ್ ಇಲ್ವಾ? ಇದೆ ಅನ್ಸುತ್ತೆ, ಏನೋ ರೆಡಿ ಆಗ್ತಾ ಇರಬೇಕು. ನೀನು ಒಳಗೆ ಬಾಪ, ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದೆಯಲ್ಲ. ಅದಿತಿಗೆ ಕಾಲೇಜ್ ಟೈಮ್ ಆಗಿಲ್ವಾ? ಎಷ್ಟೊತ್ತಿಗೆ ಹೋಗ್ತಾಳೆ? ಏನಪ್ಪ, ಅದಿತಿ ಹತ್ರ ಏನಾದರೂ ಮಾತಾಡೋದಿತ್ತಾ?
ಆಗ್ಲಿಂದ ಅವಳ ಬಗ್ಗೆನೇ ವಿಚಾರಿಸ್ಕೊತಾ ಇದ್ಯಾ? ಹಾಗೇನಿಲ್ಲ ಅಂಕಲ್, ಅವ್ಳು ಕಾಲೇಜ್ ಹೋಗೋ ಟೈಮ್ ಅಲ್ವಾ, ಅದಕ್ಕೆ ಎಲ್ಲರೂ ಒಟ್ಟಿಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಅವಳು ಒಬ್ಳು ಮಿಸ್ ಆಗ್ಬಿಟ್ರೆ ಅಂತ ಅದಕ್ಕೆ ಕೇಳಿದೆ ಅಷ್ಟೇ. ಓಹ್ ಹಾಗ, ಇರಪ್ಪ ಕರಿತೀನಿ. ಹಾಂ ಬಾ ಒಳಗ್ ಬಾ. ಬರೀ ನಾನು ಆಗ್ಲೇ ಕೂಗ್ದೆ ನಿನ್ಗೆ. ಅಯ್ಯೋ ನನ್ನ ಮಗ ನನ್ನ ನೋಡ್ಕೊಂಡು ಇಲ್ಲಿ ತನಕ ಬಂದೇ ಬಿಟ್ಟಿದ್ದಾನೆ. ಪೇಪರ್ ಹಾಕಿದ್ ನಾನೇ ಅಂತ ಗೊತ್ತಾಗೋ ತನಕ ಜಾಗ ಖಾಲಿ ಮಾಡಲ್ಲ ಅನ್ಸುತ್ತೆ ಆಸ. ಅಲ್ಲ ನಾನು ಏನಾದರೂ ಮಾಡ್ತೀನಿ, ಅದನ್ನ ಕುತ್ಕೊಂಡು ಇವನು ಏನಾಗಬೇಕು? ಕೇರ್ ಮಾಡೋದು ನೋಡಿದ್ರೆ ನಾನು ಕಟ್ಕೊಳ್ಳೋ ಗಣ್ಣ ಥರ ಆಡ್ತಾನೆ. ಬರೀ ಆದಿತ್ಯ ಎದ್ದೇಳು, ಹೊತ್ತಾಯ್ತು. ರಾಜ ಮನೆ ಬಂದಿದ್ದಾನೆ, ನಿನ್ನೂ ಕೇಳ್ತಾ ಇದ್ದಾನೆ. ಎದ್ದೇಳು. ಅಪ್ಪ ನಿನ್ನೆ ಎಬ್ಬಿಸ್ತಾ ಇರೋದು, ಎದ್ದೇಳು. ರಾಜ ಇದೇನಪ್ಪ ಇನ್ನು ಇಲ್ಲೇ ನಿಂತಿದ್ಯಾ? ಇಷ್ಟು ಬೇಗ ನಮ್ಮ ಮನೆ ದೂರ ಆಗೋಯ್ತಾ ನಿನಗೆ? ಬಾ ಒಳಗ್ ಬಾ. ಅಂಕಲ್, ಅದಿತಿ ಅವಳು ಇನ್ನೂ ನಿದ್ದೆ ಮಾಡ್ತಾ ಇದ್ಲು. ನಾನು ಹೋಗಿ ಅವಳಿಗೆ ಎಚ್ಚರ ಮಾಡಿಸ್ಬಿಟ್ಟು ಬಂದಿದ್ದೀನಿ. ನೀನು ಈಗ ಎದ್ದು ರೆಡಿ ಆಗ್ತಾ ಇರ್ಬೋದು. ಓಹ್ ಇಲ್ಲೇ ಬಂದು ನೋಡು. ಸರಿ ಬನ್ನಿ, ಬಾ ಒಳಗ್ ಬಾ. ಧ್ರುವ, ಗುಡ್ ಮಾರ್ನಿಂಗ್. ಹೆಣ್ಮಕ್ಳು ಸ್ಪೀಡ್ ಇರಬೇಕು, ಆದರೆ ಈ ಲೆವೆಲ್ಗೆ ಸ್ಪೀಡ್ ಇರಬಾರ್ದು. ನಾನು ಮನೆ ಹತ್ರ ಬಂದು ಚೆಕ್ ಮಾಡ್ತೀನಿ ಅಂತ ನನಗಿಂತ ಮುಂಚೆನೇ ಮನೆ ಸೇರ್ಕೊಂಡಿದ್ದಾಳೆ. ಅದಿತಿ ನಿಜ ಹೇಳು, ಪೇಪರ್ ಹಾಕಿದ್ ನೀನೇ ತಾನೆ? ಪೇಪರಾ? ನ್ಯೂಸ್ ಪೇಪರಾ ಇಲ್ಲ ನ್ಯೂಸ್ ಪೇಪರೇ, ಅದು ನೀನೇ ತಾನೆ? ಕೊಳಿದವ, ನಾನು ನಿಂತರ ಹುಡುಗನ ಪೇಪರ್ ಹಾಕೋದಕ್ಕೆ. ಸ್ವಲ್ಪ ಮೆತ್ತಿಗೆ ಮಾತಾಡು, ನನ್ನ ಮರ್ಯಾದೆ ಹೋಗುತ್ತೆ. ಸುಳ್ಳು ಹೇಳ್ಬೇಡ ಅದಿತಿ, ನೀನ್ ಪೇಪರ್ ಹಾಕಿದ್ನ ನಾನು ನೋಡಿದ್ದೀನಿ. ಇದ್ವಳೆ ಕತೆ ಐತನ? ನಾನು ಇವಾಗಿನ್ನೂ ಎದ್ ಬರ್ತಾ ಇದ್ದೀನಿ. ನೀನ್ ಯಾರನ್ನ ನೋಡಿ ನೀನೇ ಅಂದ್ರೆ ನಾನು ಒಪ್ಕೊಂಡ್ಬಿಡ್ತೀನ? ಏ ಒಂಚ ನಿಂತ್ಕೋ. ಪೇಪರ್ ಹಾಕಿದ್ ನೀನಲ್ಲ ಅಂದ್ಮೇಲೆ ಇದೇನಿದು? ಇಲ್ಲೇ ನಿಂತಿದ್ದೀರಾ? ಈ ಪುಣ್ಯಾತ್ಮ ಮನೆಯವ್ರ ಎದುರುಗಡೆ ಎಲ್ಲ ಹೇಳಿ ನನ್ನ ಮರ್ಯಾದೆ ತೆಗೆಯೋ ತರ ಇದ್ದಾನೆ. ಕರ್ಮ ಕಾಂಡ. ಅಂಕಲ್, ನಂಗೆ ಆಫೀಸ್ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಇದೇನಪ್ಪ ಇದು? ಮನೆವರೆಗೂ ಬಂದ್ಬಿಟ್ಟು ಒಳಗ್ ಬರಲ್ಲ ಅಂತೀಯಲ್ಲ? ನಡಿ 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 ಬಾ. ನೀನ್ ಇಲ್ಲಿ ಕುತ್ಕೊಂಡಿದ್ಯಾ? ನಿನ್ಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬ್ರೇಕಿಂಗ್ ನ್ಯೂಸಾ? ಏನದು? ವೇದ್ ಅಂತೂ ವಿಕ್ಕಿ ಬಾಬಂಗೆ ಯಾವ ಕೆಲ್ಸನೂ ಹೇಳಿಲ್ವಂತೆ. ನಾಳೆ ಇಡೀ ದಿನ ವಿಕ್ಕಿ ಬಾಬಾ ಫ್ರೀ ಇದಾರಂತೆ. ಹಾಗಾದ್ರೆ ಕೆಲ್ಸ ಇದೆ ಅಂತ ನಮ್ಮ ಹತ್ರ ಸುಳ್ಳು ಹೇಳಿದ್ರಾ? ಇಲ್ಲ ಆರ್ತಿ, ವಿಕಿಯಣ್ಣ ಹಾಗೆಲ್ಲ ಸುಳ್ಳು ಹೇಳಲ್ಲ. ಆಫೀಸ್ ಕೆಲಸ ಇಲ್ಲ ಅಂತಂದ್ರೆ ಮೋಸ್ಟ್ ಪ್ರಾಬಬ್ಲಿ ಬೇರೆನೋ ಕೆಲಸ ಇರತ್ತೆ. ಹೌದಕ್ಕೆ ಮೋಸ್ಟ್ಲಿ ಬೇರೆ ಏನೋ ಪ್ಲಾನ್ ಮಾಡ್ಕೊಂಡಿರ್ಬೇಕು. ಇನ್ನೇನ್ ಪ್ಲಾನ್ ಮಾಡಿರ್ತಾರೆ? ನನಗ್ ಬೇಜಾರ್ ಮಾಡ್ಬೇಕು ಅಂತಾನೆ ಪ್ಲಾನ್ ಮಾಡಿರ್ತಾರೆ. ಇಲ್ಲ ಅಕ್ಕ, ಆತರ ಎಲ್ಲ ಏನೂ ಆಗಲ್ಲ. ಅವ್ರಿಗೆ ನಾಳೆ ಎಷ್ಟೇ ಕೆಲಸ ಇರ್ಲಿ, ಎಷ್ಟೇ ಬ್ಯುಸಿ ಇರ್ಲಿ, ಕೆಲ್ಸದ ಜೊತೆಗೆ ಹೆಂಡತಿನೂ ಇಂಪಾರ್ಟೆಂಟ್. ಅವ್ರಿಗೆ ಟೈಮ್ ಕೊಡ್ಬೇಕು ಅಂತ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಕರೆಕ್ಟ್ ಅಮ್ಮ. ವಿಕಿಯಣ್ಣ ಕೂಡ ವೇದಾಂತ ನಂತರ ಡ್ರೈ ಆಗ್ಬಿಟ್ಟಿದ್ದಾನೆ. ಹೆಂಡತಿ ಅಂದ್ರೆ ಏನು, ಅವಳನ್ನ ಹೇಗ್ ಪ್ರೀತಿ ಮಾಡ್ಬೇಕು, ಹೇಗ್ ನೋಡ್ಕೋಬೇಕು ಎಲ್ಲ ಮರ್ತೋಗ್ಬಿಟ್ಟಿದ್ದಾನೆ. ಈ ಮನಸ್ಥಿತಿಯಿಂದ ಅವ್ನ ಹೊರಡೆ ತಗೊಂಡ್ಬರ್ಬೇಕು. ಎಲ್ಲಕ್ಕಿಂತ ಇಂಪಾರ್ಟೆಂಟು ಹೆಂಡತಿ ಅಂತ ನೀವು ಅರ್ಥ ಮಾಡಿಸ್ಬೇಕು. ಎಲ್ಲದಕ್ಕಿಂತ ಸಾರಿ, ಫ್ಲೋ ಅಲ್ಲಿ ಬಂತು. ಅದು ನಾನು ಇನ್ನೊಬ್ರಿಗೆ ಹೆಂಡತಿ ಅಲ್ವಾ? ಓಕೆ 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 ಸರಿ ಸರಿ. ಇವ್ರನ್ನ ಹೀಗೆ ಬಿಟ್ರೆ ನಮ್ ಕಂಟ್ರೋಲಿಗೆ ಸಿಗಲ್ಲ. ಹೇಗಾದ್ರೂ ಮಾಡಿ ಇವ್ರನ್ನ ಬಡಿಲೇಬೇಕು. ಹಾಗಾದ್ರೆ ಇವಾಗ ಏನ್ ಮಾಡೋದು ಅಂತ್ಯಾಮು? ಅಮ್ಮು, ಹೀಗ್ ಮಾಡಿದ್ರೆ ಹೇಗಿರುತ್ತೆ? ಪ್ಲಾನ್ ಅಂತೂ ಸೂಪರ್ ಆಗಿದೆ. ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಾವ್ ಈ ಕೆಲಸ ಮಾಡ್ಲೇಬೇಕು. ಡೋಂಟ್ ವರಿ ಅಕ್ಕ, ನಾಳೆ ಫುಲ್ ಡೇ ವಿಕ್ಕಿ ಬಾಬಾ ನಿನ್ ಜೊತೆಗೆ ಇರ್ತಾರೆ. ಅದ್ ಹೇಗೆ ಹೇಳ್ತೀಯ ಅಮ್ಮು? ಇದಕ್ಕೆಲ್ಲ ಅವ್ರು ಒಪ್ಕೊಳ್ಬೇಕಲ್ಲ. ಅಲ್ಲ,
ನೀನು ನಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಲ್ಲ. ಹೆಂಡತಿ ಆದವಳು ಗಂಡನ್ ಮಾತ್ರ ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೆ ಹಕ್ಕಿರೋದು, ಎಲ್ಲಾರನ್ನೂ ಅಲ್ಲ. ಒಪ್ಸೋ ಜವಾಬ್ದಾರಿ ನಮ್ದು. ನಾವೊಂದ್ಸಲ ಸುಪಾರಿ ತಗೊಂಡ್ಮೇಲೆ ಗೊತ್ತಲ್ಲ ಅನ್ಸದೆ. ಹೌದಮ್ಮ, ಈ ಕೆಲಸ ನೀನೇ ಮಾಡ್ಬೇಕು. ಇದು ನಿನ್ನಿಂದ ಮಾತ್ರ ಸಾಧ್ಯ. ಹೌದು ಅದಕ್ಕೆ ಡೋಂಟ್ ವರಿ. ಈ ಅಮ್ಮು ಅಂದ್ರೆ ಏನ್ ತಮಾಷೆನಾ? ನಾಳೆ ಫುಲ್ ಡೇ ವಿಕ್ಕಿ ಬಾಬಾ ಅಕ್ಕನ ಜೊತೆನೆ ಇರೋ ತರ ಮಾಡೋ ಜವಾಬ್ದಾರಿ ನಂದು. ಡೀಲ್ ಮುಗೀತು ಅನ್ಕೊಳ್ಳಿ. ಅದಕ್ಕೆ ನಾವು ಮಾಡಿರೋ ಪ್ಲಾನ್ ವರ್ಕೌಟ್ ಆಗ್ಬೇಕು ಅಂತಂದ್ರೆ ಅಕ್ಕ ಹೀಗಿದ್ರಾಗಲ್ಲ. ಈ ಕಡೆ ಬಾ. ಎಕ್ಸಾಕ್ಟ್ಲಿ ಅಮ್ಮ. ಮೇಕ್ ಓವರ್ ಇಸ್ ಮಚ್ ನೀಡೆಡ್. ಮೇಕ್ ಓವರಾ? ಹೌದು, ಏನಾದ್ರೂ ಸಾಧಿಸ್ಬೇಕು ಅಂತಂದ್ರೆ ಮೊದಲು ಕಂಫರ್ಟ್ ಝೋನ್ ಇಂದ ಆಚೆ ಬರ್ಬೇಕು. ಅದಕ್ಕೆ ಮೇಕ್ ಓವರ್ ಆಗ್ಲೇಬೇಕು. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಚೇಂಜ್ ಮಾಡೋಕೆ ಅಂತಾನೆ ಹುಟ್ಟಿರೋ ಕ್ಯಾರೆಕ್ಟರ್ ಇದು. ಹೀರೋಯಿನ್ ಅಳ್ಮುಂಜಿ ತರ ಇರ್ಬೇಕು, ಜಾಸ್ತಿ ಮಾತಾಡಬಾರ್ದು. ಹೀರೋಗೆ ಎದುರುತ್ರ ಕೊಡಬಾರ್ದು. 300-400 ಎಪಿಸೋಡಿಗೆ ಒಂದ್ಸತಿ ರೊಚ್ಚಿಗಿಡ್ಬೇಕು. ಆಮೇಲೆ ಮತ್ತೆ 600 ಎಪಿಸೋಡ್ಗೆ ಕಣ್ಣೀರ ಕೋಡಿ ಹರಿಸ್ಬೇಕು ಅನ್ನೋ ಅಲಿಖಿತ ಶಾಸನ ಊರ್ ತುಂಬಾ ಇರ್ಲಿಲ್ವಾ? ಅದನ್ನ ಸಾರಸಗಟ ಕಿತ್ತು ಬಿಸಾಕಿ ನ್ಯೂ ಇಯರ್ ಶುರು ಮಾಡಿಲ್ವಾ? ಈಗ ಕಣ್ಕಂಡಲ್ಲಿ ಬಜಾರಿಗಳಲ್ಲೇ ಸಾಮ್ರಾಜ್ಯ ಹುಡ್ಕೊಂಡ್ಬಿಟ್ಟಿದೆ. ಕಾಂಪಿಟೇಟರ್ಸ್ ಮರ್ತಿರ್ಬೋದು, ಆದ್ರೆ ಫ್ಯಾನ್ಸ್ ಅಲ್ಲ. ನಾವೊಂಥರ ಫ್ಯಾನ್ ಮೇಡ್ ಕ್ವೀನ್ ಅಮ್ಮ. ಒಂದ್ಸತಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ನೋಡು, ಆಗ ನಿಂಗೆ ಗೊತ್ತಾಗುತ್ತೆ ಎಲ್ಲ ಕಡೆ ನಮ್ದೇ ಘಮ. ಅದು ಪವರು ಅಂದ್ರೆ, ಅದು ರೌಡಿ ಬೇಬಿ ಅಂದ್ರೆ. ಅದ್ರ ಇದೆಲ್ಲ ಯಾವ ಲೆಕ್ಕ ಬಿಡು. ನಾವ್ ಅವಾಗ್ಲೇ ಹಂಗೆ. ಈಗ ಕೇಳ್ಬೇಕಾ? ಪಾಪ ಅದಿತಿ ತುಂಬ ಕಷ್ಟದಿದ್ದಾಳೆ ಅನ್ಸುತ್ತೆ. ಅದಕ್ಕೆ ಮನೇಲಿ ಯಾರಿಗೂ ಹೇಳಿದೆ ಬೆಳಗ್ಗೆನೆದ್ದು ನ್ಯೂಸ್ ಪೇಪರ್ ಹಾಕ್ತಾಳೆ. ಅಷ್ಟು ಕಷ್ಟದ ಕೆಲಸ ಹೇಗೆ ಮಾಡ್ತಿದ್ದಾಳೆ? ನನ್ನಿಂದನೇ ಕೆಲಸನ ಮಾಡೋದಕ್ಕಾಗ್ತಿರ್ಲಿಲ್ಲ. ನಾನು ಅವ್ಳಿಗೆ ಹೆಲ್ಪ್ ಮಾಡ್ಬೋದು, ನನ್ನಿಂದ ಅವಳು ಯಾವುದೇ ಕಾರಣಕ್ಕೆ ಹೆಲ್ಪ್ ತಗೊಳ್ಳಲ್ಲ. ಮೊದಲೇ ಸ್ವಾಭಿಮಾನ ಜಾಸ್ತಿ. ಇನ್ನು ದುಡ್ಡು ಕೊಡೋದಕ್ಕೆ ಹೋದ್ರೆ ಖಂಡಿತ ನನಗೆ ಬೈದು ಕಳಿಸ್ತಾಳೆ. ಕಷ್ಟ ನೋಡೋದಕ್ಕಾಗ್ತಿಲ್ವಲ್ಲ, ಹೇಗಾದ್ರೂ ಮಾಡಿ ಹೆಲ್ಪ್ ಮಾಡಬೇಕು. ಏನ್ ಮಾಡೋದು? ಶುರುವಾಗಿದೆ ನಡೆಯೊಂದು, ಇನ್ನೂ ಬದಲಾಗಿದೆ ದರೇಕೋ ಇಂದು. ಜಾಬ್ ವೇಕೆನ್ಸಿ ಇದೆ ಅಂತ ಇದೆಯಲ್ಲ. ಸೇಲ್ಸ್ ರೆಪ್ರೆಸೆಂಟೇಟಿವ್ ಬೇಕಾಗಿದ್ದಾರೆ, ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡೋರು ಬೇಕಾಗಿದ್ದಾರೆ. ಇದೊಂಥರ ಚೆನ್ನಾಗಿದೆಯಲ್ಲ. ಇದ್ಯಾವ್ದು ಅನ್ನೋ ನಂಬರ್ ಇದ್ದಂಗಿದೆ. ಹಲೋ ಹಲೋ ಮೇಡಮ್, ನಾವು ಆರಿಜಿನ್ ಮಾರ್ಕೆಟಿಂಗ್ ಕಂಪ್ನಿಯಿಂದ ಕಾಲ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಮಾರ್ಕೆಟಿಂಗ್ ರೆಪ್ರೆಸೆಂಟೇಟಿವ್ ಕೆಲಸ ಖಾಲಿ ಇದೆ. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದೆಯಾ? ಲಡ್ಡು ಬಂದ್ ಬಾಯಿಗೆ ಬಿತ್ತಲ್ಲ ಗುರು. ಆದ್ರೆ ಅದು ತುಂಬಾ ಕಷ್ಟದ ಕೆಲಸ. ಬೀದಿ ಬೀದಿ ಅಲಿಬೇಕಾಗುತ್ತೆ. ಇದ್ರಕ್ಕಿಂತ ಪೇಪರ್ ಹಾಕೋದೇ ಒಳ್ಳೇದು. ಇಲ್ಲೇ ಸರ್, ನಂಗೆ ಇಂಟ್ರೆಸ್ಟ್ ಇಲ್ಲ. ಮೇಡಮ್, ಇದು ತುಂಬಾ ಈಸಿ ಕೆಲಸ, ಆರಾಮಾಗಿ ಮಾಡ್ಬೋದು. ಪರ್ ಡೇ 2 hours ಅಷ್ಟೇ. ನಾವು ನಿಮಗೆ 1500 ರೂಪಾಯಿ ಪರ್ ಡೇ ಕೊಡ್ತೀವಿ. 2 hours-ಗೆ 1500 ಕೊಡ್ತೀರಾ? ಓಕೆ ಸರ್, ಏನ್ ಕೆಲಸ ಹೇಳಿ, ಮಾಡ್ತೀನಿ. ಓಕೆ ಮೇಡಮ್, ನೀವು 9:30 ಅಷ್ಟರಲ್ಲಿ ಫ್ರೀಡಮ್ ಪಾರ್ಕ್ ಹತ್ರ ಬನ್ನಿ. ನಾನು ನಿಮ್ಗೆ ಏನ್ ಕೆಲಸ ಅಂತ ಹೇಳ್ತೀವಿ. ಆದ್ರೆ ನೀವ್ ಯಾರು ಏನು ಅಂತಾನೆ ಗೊತ್ತಿಲ್ವಲ್ಲ ಸರ್. ಸಡನ್ ಆಗಿ ಬನ್ನಿ ಅಂದ್ರೆ ಹೇಗ್ ಬರೋದು? ಮೇಡಮ್, ನಮಗೂ ಫ್ಯಾಮಿಲಿ, ಅಕ್ಕ ತಂಗಿ ಎಲ್ಲ ಇದ್ದಾರೆ. ನೀವು ಭಯ ಪಡೆಯೋ ಅಗತ್ಯ ಇಲ್ಲ. ನಾನು ಜಾಯ್ನಿಂಗ್ ಫಾರ್ಮೇಟ್ಸ್ ಅಪ್ಲಿಕೇಶನ್ ಮತ್ತೆ ನಿಮ್ಮ ಡೀಟೇಲ್ಸ್ ತಗೊಳ್ಳೋದಕ್ಕೆ ಅಷ್ಟೇ ಕರೆದಿದ್ದೆ ಮೇಡಮ್. ಅದು ಅಲ್ಲದೆ ಪಬ್ಲಿಕ್ ಪ್ಲೇಸ್ಗೆ ಬರೋದು ಕೇಳಿದ್ನಲ್ಲ ಮೇಡಮ್, ಅಲ್ಲಿ ತುಂಬ ಜನ ಇರ್ತಾರೆ, ಹೆದರ್ಕೊಳ್ಳೋದು ಏನಿಲ್ಲ.
ಹೌದಲ್ವಾ ಸರಿ ಸರ್ ಬರ್ತೀನಿ. ಹಾಂ ಮೇಡಮ್, ಹಾಗೆ ಬರ್ತಾ ಒಂದು ಪೆನ್ ಆ್ಯಂಡ್ ನೋಟ್ ಪ್ಯಾಡ್ ತಗೊಬನ್ನಿ ಮೇಡಮ್. ಹಾಂ ಸರ್ ತಗೊಂಡ್ಬರ್ತೀನಿ. ಮೇಡಮ್, ನೀವು 9:30 11:30ವರೆಗೂ ಡ್ಯೂಟಿ ಮಾಡಿ ಆಮೇಲೆ ಮನೆಗೆ ಹೋಗ್ಬೋದು. ಸರಿ ಸರ್, ಅಲ್ಲೇ ಬಂದು ಮಾತಾಡ್ತೀನಿ. ಸರಿ ಸರ್, ಒಂದು ನಿಮಿಷ. ಹೇಳಿ ಮೇಡಮ್. ನಿಮಗೆ ನನ್ನ ನಂಬರ್ ಯಾರು ಕೊಟ್ಟರು ಸರ್? ಡಾಟಾ ಬೇಸ್ ಬಗ್ಗೆ ಫೋನಲ್ಲಿ ಹೇಳೋದಕ್ಕಾಗಲ್ಲ ಮೇಡಮ್, ನೀವು ಸಿಕ್ಕಾಗ ಡೈರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿ ಸರ್, ಆಯಿತು. ರಾಶಿಯನು